ನಡುರಸ್ತೆಯಲ್ಲಿ ಬಿದ್ದೋಗಿದ್ದಾರೆ. ಪುನಃ ಅಕ್ಕ ಅವ್ರು ಕೇಳ್ಕೊತವ್ರೆ, ಯಾರಾದರೂ ಕಾಪಾಡಿ ನಮ್ಮ ಗಂಡನ್ನ, ಯಾರಾದರೂ ದಯವಿಟ್ಟು ಪ್ಲೀಸ್. ರಕ್ತ ಸರ್, ಕೈಯೆಲ್ಲ ರಕ್ತ ಮಾಡ್ಕೊಂಡಿದ್ದಾರಂತೆ, ಅಂಗ್ಲಾಚ್ತಾ ಇದ್ದಾರೆ. ಯಾರಾದರೂ ಒಂಚೂರು ಜಯದೇವ ಆಸ್ಪತ್ರೆಗೆ ಸೇರಿಸಿದ್ರೆ ಬದುಕ್ಬಿಡೋರು. ಅವರು 20 ನಿಮಿಷ 30 ನಿಮಿಷ ಅಲ್ಲೇ ಒದ್ದಾಡ್ಬಿಟ್ಟವ್ರೆ. ಈ ನಮ್ಮ ಜನಕ್ಕೆ ಮಾನವೀಯತೆ ಅನ್ನೋದು ಇಲ್ಲ. ಯಾರೋ ಪರಿಸ್ಥಿತಿ ಸರ್ಕಾರನೇ ನೋಡಲ್ಲ, ನೀವು ಜನ ಏನು ನೋಡ್ತಾರೆ? ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇದ್ದಾರೆ, ಅವ್ರು ಗೋಲಾಡ್ತಾ ಇದ್ದಾರೆ. ಆ ವೆಂಕಟರಮಣ ಅಂತಕ್ಕಂಥ ವ್ಯಕ್ತಿ ಹೆಂಡ್ತಿ ಮುಖ ನೋಡ್ತಾ ಇದ್ದಾನಂತೆ. ಇನ್ನು ಸತ್ತೋಗ್ತೀನಿ ಅಂತ ಗೊತ್ತಿದೆ ಆತನಿಗೆ. ಹೆಂಡ್ತಿ ಮುಖ ನೋಡ್ತಾವನಂತೆ, ಮಕ್ಕಳನ್ನ ನೋಡ್ಬೇಕು ಅನ್ನಿಸ್ತಂತೆ, ಸಾಧ್ಯ ಆಗ್ತಾ ಇಲ್ಲ, ಯಾರು ಕಾಪಾಡೋರಿಲ್ಲ. ಪರಿಪರಿಯಾಗಿ ಬೇಡ್ಕೊತವ್ರಂಥವ್ರು, ಯಾರಾದರೂ ಕಾಪಾಡ್ಯಾನ, ಸೇರಿಸಿ. ಯಾರಿಲ್ಲ, ನೋಡ್ಕೊಂಡು ಹೋಗ್ತಾ ಇದ್ದಾರಂತೆ. ಕೊನೆಗೆ ಒಂದು 20-30 ನಿಮಿಷ ಆದಮೇಲೆ ಯಾರೋ ಒಂದು ಕ್ಯಾಬ್ ಬಂದಾಗ ಅದರಲ್ಲಿ ಸೇರಿಸ್ಕೊಂಡು ಹಾಕ್ಕೊಂಡು ಹೋದ್ರಂತೆ. ರಸ್ತೆ ಮಧ್ಯದಲ್ಲಿ ಪ್ರಾಣ ಬಿಟ್ರಂತೆ. ಯಾರು ಕೊಡಬೇಕು ಕ್ರೆಡಿಟ್ಟು? ಸರ್ಕಾರಕ್ಕೆ ಕೊಡಬೇಕಾ? ಇಲ್ಲ ಅಲ್ಲ ರಸ್ತೆಯಲ್ಲಿ ಹೋಗ್ತಾ ಇರೋದು ಜನಕ್ಕೆ ಕೊಡಬೇಕಾ? ಯಾರಿಗೆ ಕೊಡಬೇಕು? ಮಾಧ್ಯಮಗಳ ಜೊತೆ ಮಾತಾಡುವಾಗ ಆ ಅಕ್ಕ ಹೇಳ್ತಾ ಇದ್ದಾರೆ, ಆ ಟೈಮಲ್ಲಿ ಕಾಪಾಡಿದ್ರೆ ನಮ್ಮ ಗಂಡ ಉಳಿತಿದ್ದ. ಸಣ್ಣ ಮಕ್ಕಳು, ಮಾನವೀಯತೆ ಇಲ್ಲ ಸರ್. ನಮ್ಮ ಗಂಡ ಬದುಕಿದ್ದಾಗ ಕೆಲವರಿಗೆಲ್ಲ ತುಂಬ ಸಹಾಯ ಮಾಡಿದ್ದಾನೆ, ನಮಗೆ ಇವತ್ತು ಸಹಾಯ ಇಲ್ಲ. ಏನು ಪರಿಸ್ಥಿತಿಗಳು ರಾಜ್ಯದಲ್ಲಿ? ಇದು ಒಂದೆರಡು ಗೊತ್ತಾಗಿರೋ, ನೀ ಎಷ್ಟವ, ಸಾವಿರವೇ ಬರೀ ಇಂಥವೇ. ಏನಕ್ಕೆ ಸರ್, ಏನಕ್ಕೆ ಸರ್ಕಾರಗಳು ನಡೆಸ್ತೀರಾ? ಏನಕ್ಕೆ ಸರ್ಕಾರ ಅಂದರೆ ಏನು ಹೋಗಲಿ? ಹಾಂ ಅಲ್ವಾ? ಸರ್ಕಾರ ಅಂದರೆ ಏನು? ನಾನೇ ಪ್ರಶ್ನೆ ಮಾಡ್ತೀನಿ ಸರ್, ಅವ್ರ ಪರವಾಗಿ ನಾನೇ ಪ್ರಶ್ನೆ ಮಾಡ್ತೀನಿ. ಏನಕ್ಕೆ ನಡೆಸ್ತಾ ಇದ್ದೀರಿ ನೀವು? ಬರೀ ಮಾತು. ಇಲ್ಲೆಲ್ಲಾದರೂ ರಸ್ತೆಯಲ್ಲಿ ಮಾತಾಡ್ತಾರಲ್ಲ, ಇಲ್ಲ ಟೈಮ್ ಪಾಸ್ಗೆ ಮಾತಾಡ್ತಾರಲ್ಲ, ಕಾಫಿ ಕುಡಿಯುವಾಗ, ಹಂಗೆ ಮಾತಾಡೋದು ನೀವು. ಬರೀ ಅಂಥ ಮಾತು ಸರ್ಕಾರದ್ದು, ಏನು ಪ್ರಯೋಜನ ಇಲ್ಲ. ಭಗವಂತನೇ ಕಾಪಾಡಬೇಕು ಜನನ ಕೂಡ. ಆದರೆ ಆ ನೋವಲ್ಲೂ ಕೂಡ ಮಾನವೀಯತೆ ಇನ್ನೂ ಇದೆ ಸರ್ ಅವರಿಗೆ. ಅವರ ಗಂಡನ 2 ಕಣ್ಣುಗಳನ್ನು ದಾನ ಮಾಡ್ತಾರೆ. ಇನ್ನೂ ಕೆಲವು ಪಾರ್ಟ್ಸ್ ದಾನ ಮಾಡಬೇಕಂದ್ರೆ ಟೈಮ್ ಮೀರಿತ್ತು ಅಂತ. ಎಂಥ ಎಂಥ ಜನ ಇದ್ದಾರೆ, ಅದ್ಭುತ ಜನ. ಕೆಲವರು ಹಂಗಿಂಗವ್ರೆ. ಸರ್ಕಾರ ಅಂತೂ ಮೊದಲೇ ಇಲ್ಲ ಎಲ್ಪ್ ಮಾಡೋ ವಿಚಾರದಲ್ಲಿ. ಏನು 1000ಕ್ಕೆ ಒಬ್ಬ ಇಬ್ಬರು ಅಂಥವ್ರು ಇದ್ದಿದ್ದಕ್ಕೇ ಇಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಮಾನವೀಯತೆ ಇಲ್ಲ ಅಂದರೆ ಕಷ್ಟ ಇರೋದು. ಆದರೆ ಸರ್ಕಾರಕ್ಕೆ ಅದೇ ಅರ್ಥನೇ ಆಗೋದು. ಕಲ್ಲು ಹೃದಯ ಅಂತ ಸರ್ಕಾರದ್ದು. ಅದರದ್ದೇನೋ ನಡವಳಿಕೆ ಏನೋ ಬಂದಿದ್ದಾರೆ ಅಧಿಕಾರಕ್ಕೆ, ಹೋಗಬೇಕು, ಹೋಗ್ತಾ ಇದೆ. ಏನು ಗ್ಯಾರಂಟಿ ಯೋಜನೆಗಳಿಂದ ಬದುಕ್ತಾ ಇದ್ದಾರೆ ಜನ? ಹೋಗಲಿ, ಅದರಿಂದ ಅವ್ರ ಜೀವನ ಕಟ್ಕೊತಾ ಇದ್ದಾರಾ? ನೀವು ಕೊಡುವ ಗ್ಯಾರಂಟಿಗಳು ಅವ್ರಿಗೆ ಹೋಗ್ತಾ ಇರತಕ್ಕಂಥ ಪ್ರಾಣಗಳು ಬೆಲೆ ಕಟ್ಟೋಕ್ಕಾಗಲ್ಲ. ದಯವಿಟ್ಟು ಇದನ್ನು ಮುಖ್ಯಮಂತ್ರಿಗಳು ಗಮನಿಸ್ಬೇಕು ಸರ್. ಆಯ್ತು, ಯಾವ ಪ್ರಾಣಗಳಾದರೂ ಹೋಗಲಿ, ನಿಮಗೇನಾಗಲ್ಲ. ಆದರೆ 108ಗಳು ರೈಸ್ ಮಾಡಿ ಸರ್. ಯಾವ ಜಿಲ್ಲಾ ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು ಇಲ್ಲ. ಬೇಕಿರೋ ಒಂದು ವರದಿ ತರಿಸ್ಕೊಳ್ರಿ. ಯಾವ ಆಸ್ಪತ್ರೆಗಳು ಇಲ್ಲ. ಆ ಆರೋಗ್ಯ ಮಂತ್ರಿಗಳಂತೂ ನಿದ್ದೆ ಮಾಡ್ತಾಯಿದ್ದಾರೆ. ನನಗೆ ಗೊತ್ತಿದ್ದಂಗೆ ತುಂಬ ನಿದ್ದೆ ಮಾಡ್ತಾಯಿದ್ದಾರೆ ಅವರು. ಮಲ್ಕೊಳ್ಳಿ, ಇನ್ನೂ ಈ ಟರ್ಮ್ ನಿದ್ದೆ ಮಾಡಿಬಿಡಲಿ ಅವರು. ಈಗ ಪುನರ್ರಚನೆ ಆದರೂ ಪುನಃ ಅವ್ರಿಗೆ ಕೊಡ್ತೀರೋ ನನಗೆ ಗೊತ್ತಿಲ್ಲ. ನನಗೆ ಅದೇ ಸ್ಥಾನ. ಆ ಟೈಮಲ್ಲಾದರೂ ಬದಲಾಯಿಸಿ ಆರೋಗ್ಯ ಮಂತ್ರಿಗಳನ್ನ. ನೆಕ್ಸ್ಟ್ ಸಚಿವ ಸಂಪುಟ ಬದಲಾವಣೆ ಆದಾಗ ಬದಲಾಯಿಸಿ ಸರ್. ಇಷ್ಟನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.